ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅಶ್ಲೀಲ ಕಮೆಂಟ್ಗಳು ಸಿಕ್ಕಾಪಟ್ಟೆ ಬರ್ತಾ ಇವೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೆಲವರಿಗಂತೂ ಅಶ್ಲೀಲವಾಗಿರುವಂಥ ಮೆಸೇಜನ್ನು ಕಳಿಸುವಂಥ ಚಾಳಿ ಅಭ್ಯಾಸ ಶುರುವಾಗ್ಬಿಟ್ಟಿದೆ. ಈಗ ಅಂಥದ್ದೇ ಒಂದು ಪ್ರಕರಣ, ಅದು ಹಾಸ್ಯ ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಸಂದೇಶ ಕಳಿಸಿರುವಂತಹ ಸುದ್ದಿ. ಇನ್ಸ್ಟಾಗ್ರಾಮ್ ಕಿಡಿಗೇಡಿಗೆ ನಯವಾಗಿ ಬುದ್ಧಿಯನ್ನು ಹೇಳಿದ್ದಾರೆ ದಂಪತಿ. ಪೊಲೀಸರ ಮೂಲಕ ಈ ಚಾಟಿಂಗ್ ಕಿಡಿಗೇಡಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಿರುಕುಳಕ್ಕೆ ಸಂಜು ದಂಪತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸಂಜು ಬಸಯ್ಯ ಮತ್ತು ಪಲ್ಲವಿ ಅವರು ಮಾತನಾಡಿದ್ದಾರೆ. ಇಂಥವರ ಹಾವಳಿ ತುಂಬಾ ಹೆಚ್ಚಾಗಿದೆ. ಬರೀ ಬುದ್ಧಿ ಮಾತು ಹೇಳಿಬಿಟ್ರೆ ಆಗೋದಿಲ್ಲ, ಇವ್ರಿಗೆ ಪಾಠ ಕಲಿಸ್ಬೇಕು. ಯಾಕೆ ಅಂತಂದ್ರೆ ಕಮೆಂಟ್ಸ್ ಮಾಡಲಿ, ಆದರೆ ವಿಪರೀತವಾಗಿ ಸೊಂಟದ ಕೆಳಗಡೆ ಇರುವಂಥ ಭಾಷೆಯನ್ನು ಬಳಕೆ ಮಾಡಿ ಮಾತನಾಡೋದಿದೆಯಲ್ಲ, ತಾಯಿ ಬಗ್ಗೆ, ಮನೆಯಲ್ಲಿರುವಂಥವ್ರ ಬಗ್ಗೆ ಕಮೆಂಟ್ ಮಾಡುವಂಥವ್ರು ಇದ್ದಾರಲ್ಲ, ಇಂಥವ್ರಿಗೆ ಬುದ್ಧಿವಾದವನ್ನು ಕಲಿಸ್ಬೇಕು. ಅದು ನಯವಾಗಿ ಅಲ್ಲ, ಕೊಡಬೇಕೆರಡು, ಬಾಸುಂಡೆ ಬರೋ ರೀತಿಯಲ್ಲಿ ಇಡಬೇಕೆರಡು. ಇಲ್ಲ ಪೊಲೀಸರ ಬುದ್ಧಿಯಲ್ಲಿ ಲಾಠಿಗೆ ಹಸಿ ಖಾರ ಹಾಕ್ಬಿಟ್ಟು ಎಲ್ಲಿಡಬೇಕು ಅಲ್ಲಿಟ್ಟರೆ ಕರೆಕ್ಟಾಗಿ ಬುದ್ಧಿ ಬರುತ್ತೆ, ಇನ್ನೊಂದ್ಸಲ ನೆನಪಲ್ಲಿರುತ್ತೆ ಮೆಸೇಜ್ ಮಾಡಬೇಕಾದ್ರೆ. ಒಂದಿಷ್ಟು ಜನ ಉತ್ತರಗಳು ಕೇಳ್ತಾ ಇರ್ತಾರೆ, ಒಂದಿಷ್ಟು ಜನ ಕಮೆಂಟ್ಸ್ಗಳು ಹಾಕ್ತಾ ಇರ್ತಾರೆ. ನೀವು ಏನು ಅತಿರೇಕವಾಗಿ ಇದು ಅಶಬ್ದವಾಗಿ ರೀಲ್ಸ್ ಮಾಡೋರಿಗೆ ಅಶಬ್ದವಾಗಿ ಕಮೆಂಟ್ಸ್ ಮಾಡ್ಬೇಕಾಗತ್ತೆ, ಅಶಬ್ದವಾಗಿ ನಾವು ಉತ್ತರ ಕೊಡ್ಬೇಕಾಗತ್ತಂತ ಮಾಡ್ತಿರ್ತಾರೆ. ನಾ ಆವಾಗಲೇ ಹೇಳಿದ್ದು ಒಂದು ಮಾತು, ನಮ್ಮದು ಅಶಬ್ದವಾಗಿ ರೀಲ್ಸ್ ಇತ್ತು, ನಮ್ಮದು ಅಶಬ್ದವಾಗಿ ವಿಡಿಯೋ ಇತ್ತು ಅಂತಂದ್ರೆ ಸ್ವೈಪ್ ಮಾಡಿರಿ. ಇಷ್ಟಪಡೋರು ಇಷ್ಟಪಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಾನು ಇಷ್ಟಪಡಕತ್ತ ನಾ ಅಶಬ್ದವಾಗಿ ಕಾಮಿಡಿ ಮಾಡ್ತೀನಿ, ನಾ ಅಶಬ್ದವಾಗಿ ಕಾಮಿಡಿ ಮಾಡ್ತೀನಿ, ನೀವು ಅಶಬ್ದವಾಗಿ ಮಾತಾಡ್ತಾನೆ ಅನ್ನೋ ಇತ್ತು ಅಂದರೆ 2,75,000 ರೂಪಾಯಿ ಫಾಲೋವರ್ಸ್ ನನಗೆ ಬರ್ತಿದ್ದಿಲ್ಲ. 2,75,000 ಫಾಲೋವರ್ಸ್ ಇನ್ಸ್ಟಾಗ್ರಾಮನ್ನು ನನಗೆ ಬರ್ತಿದ್ದಿಲ್ಲ. ಯಾಕಂದ್ರೆ ನಾ ಅಶಬ್ದವಾಗಿ ಮಾಡೋವಿದ್ದಂದ್ರೆ ಎಲ್ಲರೂ ಅಶಬ್ದವಾಗಿ ನನಗೆ ಫಾಲೋ ಮಾಡ್ತಿದ್ರು, ಎಲ್ಲರೂ ಅಶಬ್ದವಾಗಿ ಮಾತಾಡ್ತಿದ್ರು, ನನಗೆ ಫಾಲೋವರ್ಸ್ ಬರ್ತಿದ್ದಿಲ್ಲ. ಹಂಗಂತೇಳಿ ಅಶಬ್ದವಾಗಿ ಮಾತಾಡ್ತಾನೆ, ಡಬಲ್ ಮೀನಿಂಗ್ ಮಾತಾಡ್ತಾನೆ ಅಂತ ಅಂದವರು ಯೂಟ್ಯೂಬ್ ಒಳಗಡೆ ನನಗೆ 1,52,000 ಸಬ್ಸ್ಕ್ರೈಬ್ ಬರ್ತಿದ್ದಿಲ್ಲ. ನಾವು ಪ್ರೀತಿ ವಿಶ್ವಾಸ ಇಟ್ಕೊಂಡೀವಿ. ನಿಮ್ಗೆ ಅತಿರೇಕ ಅನಿಸ್ತಿತ್ತು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓಪನ್ನಾಗಿ ಹೇಳ್ಬಿಡ್ತೀನಿ, ಯಾವ ಕಲಾವಿದ್ರು ಟಾಂಗ್ ಕೊಟ್ಟಾನೆ, ಈ ಕಲಾವಿದ್ರು ಟಾಂಗ್ ಕೊಟ್ಟಾನ ಅಂತ ಅಲ್ಲ ಇದೆ. ಅಶಬ್ದವಾಗಿ ಮಾತಾಡೋರು ನಮ್ಮ ಉತ್ತರ ಕರ್ನಾಟಕ 1,000 ಜನ ಅದಾರ. ಹುಡುಗಿ ಕೊಡ್ತೀನಿ, ಬೇಕಾದ್ರೆ ವಿಡಿಯೋ ಕೊಡ್ತೀನಿ, ಅವ್ರಿಗೆ ಹೋಗಿ ನೀ ಗಂಡಸಾಗಿದ್ರೆ ಮಾತಾಡು, ನಾ ಮಾತಾಡಿಸ್ಕೊಂತೀನಿ. ಇವು ಸಣ್ಣವಾದಾನ, ಇವಂಗೆ ಏನು ಮಾತಾಡ್ರಿ ತೀರ್ತೈತಿ ಅನ್ನೋ ವಿದ್ದಿ ಮುಂದ್ಗಡೆ ಬಂದು ಮಾತಾಡು. ನಿನ್ನ ನೀರಿತ್ತು ಅಂದ್ರೆ ಮುಂದ್ಗಡೆ ಬಂದು ಮಾತಾಡು. ನೀನು ಕಮೆಂಟ್ ಸೆಕ್ಷನ್ದಾಗ ನಿನ್ನ ತಿಂಡಿ ತೀರಿಸ್ಕೊಬೇಡ. ಕಮೆಂಟ್ ಸೆಕ್ಷನ್ ಓದಂಗಿಲ್ಲ ಬಿಡಂಗಿಲ್ಲ, ಇವಂದು ಏನೈತೆ ತಿಂಡಿ ನಾ ಇಲ್ಲೇ ತೀರಿಸುತ್ತೀನಿ, ನಿನ್ನ ತಿಂಡಿ ಅದು, ನಂದೇನು ಸಮಸ್ಯೆ ಇಲ್ಲ. ಇಷ್ಟು ಮಾತ್ರ ಹೇಳ್ತೀನಿ ನಾನು, ನಿನಗೆ ಇಷ್ಟ ಆಯ್ತು ನೋಡಣ್ಣ, ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ಸ್ ಮಾಡು, ಬಿಟ್ಟು ಇಷ್ಟ ಆಗಲಿಲ್ಲ ಸ್ವೈಪ್ ಮಾಡು. ಇಷ್ಟ ನಾ ಹೇಳೋದು. ಇಷ್ಟ್ರ ಮೇಲೆ ಇನ್ನೇನು ಹೇಳಕ್ಕೆ ಬರೋಲ್ಲ. ಇಷ್ಟ್ರ ಮೇಲೂ ನೀವು ತಿಳ್ಕೊಲಿಲ್ಲ ಅಂತಂದರೆ ನಾ ಏನು ಮಾಡಕ್ಕೆ ಬರೋದಿಲ್ಲ ಅಣ್ಣ. ನಮ್ಮ ಕರ್ತವ್ಯ, ನಾವು ಸೋಷಿಯಲ್ ಮೀಡಿಯಾ ಬೆಳಿಬೇಕು ಅನ್ನೋ ಆಸೆ ಐತಿ, ದೊಡ್ಡ ಹೆಸರು ಮಾಡ್ಬೇಕು ಅನ್ನೋ ಆಸೆ ಐತಿ, ಕಲಾವಿದರ ಬೆಳಿಬೇಕು, ಕಲಾವಿದರ ಹೆಸರು ಮಾಡ್ಬೇಕು ಅನ್ನೋ ಆಸೆ ಐತಿ. ತಮ್ಮೆಲ್ಲ ಪ್ರೀತಿ ಆಸೆಗಳು ಕೊಟ್ಟಿರಿ. 13-14 ವರ್ಷ ಬೆಳೆಸಿ ಕುಣಿಸಿರಿ, 13-14 ವರ್ಷ ಬೆಳೆಸಾಕತ್ತೀರಿ, ಇನ್ನೂ ಬೆಳೆಸ್ತೀರಿ. ಬೆಳೆಸ್ತಾರೆ, ತುಳಿತಾರೆ, ಬೆಳೆಸೋರು ಬೆಳೆಸ್ತಾರೆ. ಆಮೇಲೆ ಒಂದಿಷ್ಟು ಜನ ಉತ್ತರಗಳು ಕೇಳ್ತಾ ಇರ್ತಾರೆ, ಒಂದಿಷ್ಟು ಜನ ಕಮೆಂಟ್ಸ್ಗಳು ಹಾಕ್ತಾ ಇರ್ತಾರೆ. ಇನ್ನೊಂದು ಏನು ವಿಚಾರಪ್ಪ ಅಂತಂದ್ರೆ ಎಲ್ಲ ತಂದೆ ತಾಯಿಗಳಿಗೂ ಈ ವಿಷಯ ಬಂದೇ ಬರುತ್ತೆ ರೀ. ಅಂದ್ರೆ ಮಕ್ಳಿಗೆ ಮೊಬೈಲ್ ಅಂತ ಕೈಯಾಗ ಕೊಡಿಸ್ಬಿಡ್ತೀರಿ 15-20 ಸಾವಿರ ಗಟ್ಲೆ. ಅವ್ರ ಮಕ್ಳು ಮೊಬೈಲ್ದಾಗ ಏನೇನು ಮಾಡ್ತಿರ್ತಾರೆ, ಏನೇನಿಲ್ಲ ಎಜುಕೇಷನ್ಗೆ ಅಂತಂದು ಆಗಿರ್ಬಾರ್ದು. ಮಕ್ಳು ಏನೇನು ಮಾಡ್ತಾರೆ ಅದನ್ನೆಲ್ಲ ತಿಳ್ಕೋರಿ. ಮಕ್ಳು ಬರೀ ಅಭ್ಯಾಸ ಮಾಡತ್ತಾರೋ ಅಥವಾ ಯಾರಿಗಾರು ಮೆಸೇಜ್ ಮಾಡತ್ತಾರೋ, ಕಮೆಂಟ್ ಸೆಕ್ಷನ್ ಮಾಡತ್ತಾರೋ, ಅವರಿಂದ ಇನ್ನೊಬ್ರಿಗೆ ಏನು ತೊಂದರೆ ಆಗತ್ತಂತ ತಿಳ್ಕೋರಿ. ಎಲ್ಲ ತಂದೆ ತಾಯಿಗಳಿಗೂ ನಾವು ಅವ್ರಿಗೆ ಹೇಳೋದು ಅಷ್ಟೇ, ಇಷ್ಟು ದಿನ ಈ ಮಕ್ಳಿಗೆ ಹಂಗೆ ಹಾರಾಕ್ ಬಿಟ್ರಿ, ಈಗ ಬಂದು ಅವ್ರು ನಮಗೆ ಹಿಂಗೆಲ್ಲ ಮಾಡತ್ತಾರ್ರಿ. ಇನ್ನು ಮುಂದೆ ದಿನಮಾನಗಳದಾಗೂ ತಂದೆ ತಾಯಿಗೂ ಈ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ರೀ. ಹಾಗೆಲ್ಲ ಮಾತಾಡ್ತಾರಿ, ಮಾತಾಡೋರ್ಗೆ ಏನೂ ಹೇಳೋಕ್ಕಾಗಂಗಿಲ್ಲ. ಮಾದರಿ ಅಂತಿದ್ರೆ ಮಾದರಿ ಅನ್ನೋ ಪ್ರಶ್ನೆ ಬರೋದಿಲ್ಲ ರೀ. ಇಬ್ಬರು ನಡುವೆ ಆಗಿದ್ದು ಒಂದು ಸಣ್ಣ ಪ್ರೀತಿ ಇದೆ. ಪ್ರೀತಿಯಿಂದ ನಾವು ಇಷ್ಟು ಜನರು ಗಳಿಸ್ಕೊಂಡಿವಿ, ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿವಿ. ನಮ್ಮ ಫ್ಯಾಮ್ಲಿ ಎಲ್ಲ ಒಪ್ಕೊಂಡೈತಿ, ನಮ್ಮ ಪ್ರೀತಿ ನಾವು ಅಡ್ಜಸ್ಟ್ಮೆಂಟಿಗೆ ನಮ್ಮ ಇಷ್ಟ ಇದೆ. ಅದಕ್ಕೆ ನಿಮ್ಗೇನು ಕಷ್ಟ ಅಂತ ನನಗೆ ಅದೇ ತಿಳಿತಿಲ್ಲ. ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಗೆ ಇರಕ್ಕೆ ಬಿಡ್ರಿ. ನಮ್ಮ ವಿಚಾರ ತೊಗೊಂಡು ನೀವೇನು ಮಾಡ್ತೀರಿ? ನಿಮ್ಮ ವಿಚಾರ ಏನೈತಲ್ಲ ಬೇರೆ ಕಡೆ ಲಕ್ಷ್ಯ ಕೊಟ್ಟು ನೀವು ಇದೇ ಥರ ಏನಾರು ಆಗಕ್ಕೆ ಟ್ರೈ ಮಾಡಿರಿ. ಸುಮ್ಮನೆ ಫಾಲ್ತು ಟೈಮ್ ಹಾಕಿ ಅವ್ರು ಹೆಂಗೆ ಇವ್ರು ಹಿಂಗೆ, ಅವ್ರಿಗೆ ಏನಾರು ಒಂದು ಮಾಡ್ಬೇಕು, ಒಟ್ಟು ಏನಾರು ಒಂದು ಇದು ಮಾಡ್ಬೇಕು, ಆ ಥರ ತಲೆಗಿಂದೆಲ್ಲ ತೆಗೆದು ಬಿಡ್ರಿ. ನಿಮ್ಗೆ ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಂತ ಹೇಳ್ತೀನಿ ರೀ ನಾ ಅಷ್ಟೇ. ನೋಡಿ, ರೀಲ್ಸ್ಗಳ ವಿಚಾರದಲ್ಲಿ ಬಹಳ ಹೇಳಬೇಕು. ಈ ವಿಚಾರದಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀರೋ ಹಾಗೆ ಆ ಕಡೆಯಿಂದನೂ ಬಿಹೇವಿಯರ್ ಬಂದೇ ಬರುತ್ತೆ. ಇವ್ರಿಗೂ ಹೇಳ್ತಾ ಇದ್ದೀನಿ ನಾನು ನೋಡಿದ್ದೀನಿ ಇವರದ್ದು ಬಳಕೆ ಮಾಡುವಂಥ ಶಬ್ದಗಳು, ಇರುವಂಥ ವಿಚಾರಗಳು
ಎಲ್ಲವೂ ಇದೆ. ಹೇಳಕ್ಕೆ ತುಂಬ ದಾರಿಗಳಿದೆ, ಬಳಕೆ ಮಾಡುವಂಥ ಶಬ್ದಗಳು ತುಂಬ ಇದೆ. ಈಗ ಹೇಗಾಗಿದೆ ಅಂತಂದರೆ, ಕಾಮಿಡಿ ಅಂತಂದರೆ ಡಬಲ್ ಮೀನಿಂಗನ್ನು ಮಾಡಿದರೆ ಕಾಮಿಡಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಡಬಲ್ ಮೀನಿಂಗ್ಗೆ ಕಾಮಿಡಿ, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಆ ಥರ ಬಂದಾಗ ನಿಮ್ಗೆ ಆ ಥರ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಅಂಥವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಯೋಚನೆ ಮಾಡಿ, ಏನು ಬುದ್ಧಿ ಕಲಿಸ್ಬೇಕು ಅಂತ.